ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಶಾತವಾಹನರು ಅಂತಕ್ಕಂಥ ಅಧ್ಯಾಯದ ಮೇಲೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅದೇ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಮುಖ ಮನೆತನವಾಗಿರ್ತಕ್ಕಂಥ ಮನೆತನ ಕದಂಬ ಮನೆತನ. ಇವತ್ತಿನ ತರಗತಿಯಲ್ಲಿ ನಾವು ಕದಂಬರಿಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಕದಂಬರ ಸ್ಥಾಪಕ ಅಂತ ಬಂದಾಗ ಮಯೂರವರ್ಮನನ್ನು ನಾವು ಕದಂಬರ ಸ್ಥಾಪಕ ಅಂತ ಕರಿತೀವಿ. ಇವರ ಲಾಂಛನ ಅಂತ ಬಂದಾಗ ಸಿಂಹ ಅಂತಕ್ಕಂಥದ್ದನ್ನು ಇವರ ಲಾಂಛನ ಅಂತ ಕರಿತೀವಿ. ಇನ್ನು ಈ ಕದಂಬರ ಪ್ರಸಿದ್ಧ ಅರಸ ಅಂತಕ್ಕಂಥವ್ರನ್ನು ನಾವಿಲ್ಲಿ ನೋಡೋದಾದ್ರೆ ಕದಂಬರ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದ್ರೆ ಈ ಕಾಕುಸ್ಥವರ್ಮ ಕದಂಬರೊಳಗಡೆ ಬರ್ತಕ್ಕಂಥ ಪ್ರಸಿದ್ಧ ಅರಸ. ಯಾರಪ್ಪ ಕದಂಬರ ಪ್ರಸಿದ್ಧ ಅರಸ ಅಂತ ಬಂದಾಗ ಈ ಕಾಕುಸ್ಥವರ್ಮ ಕದಂಬರ ಪ್ರಸಿದ್ಧ ಅರಸನಾಗಿರ್ತಾನೆ. ಇನ್ನು ನೆಕ್ಸ್ಟು ಕೊನೆಯ ದೊರೆಯನ್ನು ನೋಡೋದಾದರೆ ಎರಡನೇ ಕೃಷ್ಣವರ್ಮ ಈ ಕದಂಬರ ಕೊನೆಯ ದೊರೆ. ನೆಕ್ಸ್ಟು ಇವರ ಧ್ವಜವನ್ನು ನೋಡೋದಾದರೆ ವಾನರ ಧ್ವಜ ಅಂತಕ್ಕಂಥದ್ದು ಕದಂಬರ ಧ್ವಜ ಅಂತಕ್ಕಂಥದ್ದು. ಇನ್ನು ಕದಂಬರ ರಾಜಧಾನಿಗಳನ್ನು ನೋಡೋದಾದ್ರೆ ಅಥವಾ ಕದಂಬರ ಪ್ರಸಿದ್ಧ ರಾಜಧಾನಿ ಅಂತಕ್ಕಂಥದ್ದನ್ನು ನೋಡೋದ್ರೆ ಇಲ್ಲಿ ಕದಂಬರ ಪ್ರಸಿದ್ಧ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಬನವಾಸಿ ಅಂತಕ್ಕಂಥದ್ದು. ಈ ಬನವಾಸಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿ ದಂಡೆಯ ಮೇಲಿದೆ. ಬನವಾಸಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ದಂಡೆ ಮೇಲೆ ಇದೆ ಅಂತಕ್ಕಂಥದ್ದು. ನಾಳೆ ಕ್ವಶನನ್ನು ಹೆಂಗೆ ಕೇಳ್ತಾ ಇದ್ದಾರಪ್ಪ ಅಂದ್ರೆ ಬನವಾಸಿ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ರೆ ವರದಾ ನದಿ ದಂಡೆಯ ಮೇಲೆ ಇದೆ. ಇನ್ನು ಎಕ್ಸಾಕ್ಟಾಗಿ ಪ್ಲೇಸ್ಗಳನ್ನು ಹೇಳಿಕೆ ರೂಪದೊಳಗೆ ಕೇಳಿದ್ರೆ ಬನವಾಸಿಯು ಶಿರಸಿ ತಾಲೂಕಿನ ವರದಾ ನದಿ ದಂಡೆ ಮೇಲಿದೆ ಹೇಳಿಕೆ 1 ಅಂತ ಹಿಂಗೇನಾದರೂ ಕೇಳಿದ್ರೆ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿ ದಂಡೆ ಮೇಲಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಈ ಬನವಾಸಿಗೆ ಟಾಲೆಮಿ ಅಂತಕ್ಕಂತಹ ಭೂಗೋಳಶಾಸ್ತ್ರದೊಳಗಡೆ ಬರ್ತಕ್ಕಂಥ ಒಬ್ಬ ಪ್ರಮುಖ ಭೂಗೋಳಶಾಸ್ತ್ರಜ್ಞ ಈ ಟಾಲೆಮಿ ಅಂತಕ್ಕಂಥವ್ನು ಏನು ಹೇಳ್ತಾನಪ್ಪ ಅಂತಂದ್ರೆ ಬನವಾಸಿಗೆ ತನ್ನ ಜಿಯಾಗ್ರಫಿ ಅಂತಕ್ಕಂಥ ಗ್ರಂಥವನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಈ ಟಾಲೆಮಿ ಅಂತಕ್ಕಂಥವನು ಜಿಯಾಗ್ರಫಿ ಅಂತಕ್ಕಂಥ ಗ್ರಂಥವನ್ನು ಬರಿತಾನೆ. ಆ ಜಿಯಾಗ್ರಫಿ ಅಂತಕ್ಕಂಥ ಗ್ರಂಥದಲ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಪ್ರದೇಶ ಅಂತಕ್ಕಂಥದ್ದನ್ನು ಕರೀತಾನೆ. ಯಾರು ಕರೆದಾರಪ್ಪ ಅಂತಂದ್ರೆ ಟಾಲೆಮಿ ಕರೆದಿದ್ದಾನೆ. ಇದು ಕೂಡ ನಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ. ಬೈಜಾಂಟಿಯಮ್ ಅಥವಾ ಬೈಜಾಂಟಿಯನ್ ಅಂತಕ್ಕಂಥ ಪ್ರದೇಶವನ್ನು ಯಾವ ಪ್ರದೇಶವನ್ನು ಕರಿತೀವಿ ನಾವು ಅಂತಂದ್ರೆ ಬನವಾಸಿ ಅಂತಕ್ಕಂಥದ್ದನ್ನು. ಈ ಬೈಜಾಂಟಿಯಮ್ ಅಂತಕ್ಕಂಥದ್ದು ಯಾವ ಗ್ರಂಥದಲ್ಲಿ ಉಲ್ಲೇಖ ಐತಪ್ಪ ಅಂತಂದ್ರೆ ಜಿಯಾಗ್ರಫಿ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಇದೆ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಈ ಬನವಾಸಿಯನ್ನು ಮಹಾಭಾರತದೊಳಗೆ ಎರಡು ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತದೊಳಗೆ ಈ ಬನವಾಸಿಯನ್ನು ಏನಂತ ಕರೆಯಲಾಗೈತಪ್ಪ ಅಂತಂದ್ರೆ ವನವಾಸ ಅಂತಕ್ಕಂಥದ್ದು ಅಥವಾ ವನವಾಸಿ ಅಂತಕ್ಕಂಥದ್ದು ಕರೆಯಲಾಗಿದೆ. ನೋಡಿರಿ, ಟಾಲೆಮಿಯ ಜಿಯಾಗ್ರಫಿ ಒಳಗೆ ಬನವಾಸಿಯನ್ನು ಬೈಜಾಂಟಿಯನ್ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗೈತಿ. ಇನ್ನು ಅದೇ ರೀತಿಯಾಗಿ ಎರಡು ಪ್ರಸಿದ್ಧ ಮಹಾಕಾವ್ಯಗಳಾಗಿರ್ತಕ್ಕಂಥ ಮಹಾಭಾರತದೊಳಗೆ ಬನವಾಸಿಯನ್ನು ವನವಾಸಿ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗಿದೆ. ಇನ್ನು ನೆಕ್ಸ್ಟು ಈ ಮಯೂರವರ್ಮನ ವಂಶದ ಬಗ್ಗೆ ತಿಳಿಸುವ ಶಾಸನನೇ ಯಾವುದಪ್ಪ ಅಂತಂದ್ರೆ ಗುಡ್ನಾಪುರ ಶಾಸನ. ಮಯೂರವರ್ಮನ ವಂಶದ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂದ್ರೆ ಗುಡ್ನಾಪುರ ಶಾಸನ. ಅಥವಾ ಮಯೂರವರ್ಮನ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತಂದ್ರೆ ಅಥವಾ ಮಯೂರವರ್ಮನ ಮೂಲದ ಬಗ್ಗೆ ತಿಳಿಸುವ ಶಾಸನ ಯಾವುದಪ್ಪ ಅಂತಂದ್ರೆ ಅದು ಗುಡ್ನಾಪುರ ಶಾಸನ. ಈ ಗುಡ್ನಾಪುರ ಶಾಸನದೊಳಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದ್ರೆ ಈ ಗುಡ್ನಾಪುರ ಶಾಸನದೊಳಗೆ ಈತನ ಮೂಲ ಹೆಸರು ಮಯೂರ ಶರ್ಮ ಅಂತಕ್ಕಂಥ ಮಾಹಿತಿ ಇದೆ. ಯಾರ ಮೂಲ ಹೆಸರು? ಈ ಮಯೂರವರ್ಮನ ಮೂಲ ಹೆಸರು ಮಯೂರ ಶರ್ಮ ಅಂತಕ್ಕಂಥದ್ದಿದೆ. ಆದರೆ ಈ ಮಯೂರ ಶರ್ಮ ಮೂಲತಃ ಏನಪ್ಪ ಅಂತಂದ್ರೆ ಬ್ರಾಹ್ಮಣನಾಗಿರ್ತಾನೆ. ನಂತರ ಯಾವ ರೀತಿಯಾಗಿರ್ತಕ್ಕಂಥ ಮಾಹಿತಿ ಅಂತಂದ್ರೆ ಈ ಮಯೂರವರ್ಮನ ತಂದೆ ಯಾರಾಗಿರ್ತಾರಪ್ಪ ಅಂದ್ರೆ ಬಂಧುಸೇನ, ಅಜ್ಜನೇ ಯಾರಪ್ಪ ಅಂತಂದ್ರೆ ವೀರಶರ್ಮ. ಈ ವೀರಶರ್ಮ ಮಯೂರವರ್ಮನ ಅಜ್ಜ. ಈ ಮಯೂರವರ್ಮನ ಅಜ್ಜ ವೀರಶರ್ಮನು ಏನು ಮಾಡಿರ್ತಾನಪ್ಪ ಅಂತಂದ್ರೆ ಈ ಮಯೂರವರ್ಮನನ್ನು ಕಂಚಿಗೆ ವಿದ್ಯಾಭ್ಯಾಸಕ್ಕಾಗಿ ಅಂಥ ವಿದ್ಯಾಭ್ಯಾಸ ವೇದಗಳನ್ನು ಅಭ್ಯಾಸ ಮಾಡುವುದಕ್ಕೋಸ್ಕರ. ಯಾಕಂದರೆ ಇವನು ಮೂಲತಃ ಯಾವ ಧರ್ಮದವನಾಗಿರ್ತಾನಪ್ಪ ಅಂತಂದ್ರೆ ಬ್ರಾಹ್ಮಣ ಕುಲಕ್ಕೆ ಸೇರಿದಂಥವನು ಮಯೂರವರ್ಮ. ಆ ಬ್ರಾಹ್ಮಣ ಕುಲದವರು ವೇದಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ
ಅವರ ಅಜ್ಜ ವೀರಶರ್ಮ ಎಲ್ಲಿ ಕರ್ಕೊಂಡು ಹೋಗಿರ್ತಾನಪ್ಪ ಅಂದ್ರೆ ಕಂಚಿಗೆ ಕರೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಕಂಚಿ ಒಳಗೆ ಯಾರು ಆಳ್ವಿಕೆ ಮಾಡ್ತಿರ್ತಾರಂದ್ರೆ ಕಂಚಿ ಒಳಗೆ ಶಿವಸ್ಕಂದ ವರ್ಮ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಈ ಶಿವಸ್ಕಂದ ವರ್ಮ ಆಳ್ವಿಕೆಯನ್ನು ಎಲ್ಲಿ ಕಂಚಿ ಒಳಗಡೆ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಆಳ್ವಿಕೆಯನ್ನು ಮಾಡುವಂಥ ಸಂದರ್ಭದೊಳಗೆ ಬೆಳಗಿನ ಜಾವನದೊಳಗೆ ಈ ಮಯೂರ ವರ್ಮ ನದಿಯ ದಂಡೆಯ ಮೇಲೆ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಟ್ಟೆಗಳನ್ನು ಇಟ್ಟು ಏನು ಮಾಡ್ತಿರ್ತಾನಪ್ಪ ಅಂದ್ರೆ ನದಿಗೆ ಸ್ನಾನಕ್ಕೆ ಹೋಗಿರ್ತಾನೆ, ಜಳಕಕ್ಕೆ ಹೋಗಿರ್ತಾನೆ. ಸ್ನಾನ ಮಾಡಲು ಹೋದಂಥ ಸಂದರ್ಭದೊಳಗೆ ಈ ಶಿವಸ್ಕಂದ ವರ್ಮನ ಸೈನ್ಯದ ಕುದುರೆಗಳು ಈ ಮಯೂರವರ್ಮನ ಬಟ್ಟೆಗಳ ಮೇಲೆ ಹಾಯ್ದು ಹೋಗಿ ಆ ಬಟ್ಟೆಗಳನ್ನು ಮಲಿನ ಮಾಡಿಬಿಡ್ತವೆ. ಆ ಮಲಿನ ಮಾಡಿದ ಒಂದು ಸೇಡಿಗಾಗಿ ಅದನ್ನು ಈ ಮಯೂರವರ್ಮ ಶಿವಸ್ಕಂದ ವರ್ಮನ ಹತ್ರ ಹೋಗ್ತಾನೆ. ಶಿವಸ್ಕಂದ ವರ್ಮನ ಹತ್ರ ಹೋಗಿ ಈ ರೀತಿಯಾಗಿರ್ತಕ್ಕಂತಹ ತಪ್ಪನ್ನು ನಿಮ್ಮ ಸೈನಿಕರು ಮಾಡಿದ್ದಾರೆ, ಅದಕ್ಕೆ ನೀವು ನನಗೆ ಕ್ಷಮೆ ಕೇಳ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ಆ ಶಿವಸ್ಕಂದ ವರ್ಮ ನಾನೇಕೆ ನಿನಗೆ ಕ್ಷಮೆ ಕೇಳಬೇಕು ಅಂತ ಕೇಳಿದಾಗ ಈ ಮಯೂರ ವರ್ಮ ಏನು ಹೇಳ್ತಾನಪ್ಪ ಅಂತಂದ್ರೆ, ನಿಮ್ಮ ಕ್ಷತ್ರಿಯ ಕುಲವನ್ನು ನಾಶ ಮಾಡುವುದೇ ನನ್ನ ಗುರಿ ಎಂದು ಹೇಳಿ ಹೋಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಪಲ್ಲವರ ವಿನಾಶಕ್ಕೆ ನಾಂದಿ ಹಾಡಿದವನೇ ಯಾರು? ಪಲ್ಲವರ ವಿನಾಶವನ್ನು ಮಾಡುವವರೆಗೂ ನಾನು ನನ್ನ ಶಪಥವನ್ನು ಹಿಂತೆಗೆದುಕೊಳ್ಳಲಾರೆ ಅಂತಕ್ಕಂಥ ಒಂದು ಮಾತನ್ನು ಯಾರು ಹೇಳ್ತಾರಪ್ಪ ಅಂತಂದ್ರೆ ಈ ಮಯೂರ ವರ್ಮ ಅಂತಕ್ಕಂಥವನು ಹೇಳ್ತಾನೆ. ಇದರಿಂದ ಆಗಿರ್ತಕ್ಕಂಥ ಯುದ್ಧದಿಂದ ಈ ಶಿವಸ್ಕಂದ ವರ್ಮ ಮಯೂರ ವರ್ಮನ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊತಾನೆ. ಒಪ್ಪಂದವನ್ನು ಮಾಡಿ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯ ದಂಡೆಯ ಪ್ರೇಹಾರ ಅಂತಕ್ಕಂಥ ಒಂದು ಪ್ರದೇಶವನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಮಯೂರ ವರ್ಮನಿಗೆ ಬಿಟ್ಟು ಕೊಡ್ತಾನೆ. ಯಾರು ಬಿಟ್ಟು ಕೊಟ್ಟರು? ಶಿವಸ್ಕಂದ ವರ್ಮ ಬಿಟ್ಟು ಕೊಟ್ಟ. ಇನ್ನು ನೆಕ್ಸ್ಟು ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಬಂದಾಗ ಅದು ಕದಂಬ ಮನೆತನವನ್ನು ನಾವು ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕರಿತೀವಿ. ಇನ್ನು ಚಂದ್ರವಳ್ಳಿ ಕೆರೆ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಮಯೂರ ವರ್ಮ. ಈ ಕೆರೆಯ ಪಕ್ಕದೊಳಗಡೆ ಒಂದು ಶಾಸನವನ್ನು ಹೊರಡಿಸಿದನು. ಆ ಶಾಸನನೇ ಯಾವುದಪ್ಪ ಅಂತಂದ್ರೆ ಚಂದ್ರವಳ್ಳಿ ಶಾಸನ. ಆ ಚಂದ್ರವಳ್ಳಿ ಶಾಸನ ಯಾವ ಭಾಷೆ ಒಳಗೈತಪ್ಪ ಅಂತಂದ್ರೆ ಅದು ಪ್ರಾಕೃತ ಭಾಷೆ ಒಳಗಿದೆ. ಯಾವುದು? ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆ ಒಳಗಿದೆ. ಇನ್ನು ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಅಂತ ಬಂದಾಗ ಅದು ತಾಳಗುಂದದ ಪ್ರಣವೇಶ್ವರ ದೇವಾಲಯ ಅಂತಕ್ಕಂಥದ್ದು. ಈ ಮಯೂರವರ್ಮನು ಎಷ್ಟು ಬಾರಿಯಪ್ಪ ಅಂತಂದ್ರೆ 18 ಬಾರಿ ಅಶ್ವಮೇಧ ಯಾಗವನ್ನು ಕೈಗೊಂಡಕ್ಕಂತಹ ಒಬ್ಬ ಪ್ರಸಿದ್ಧ ದೊರೆ ಅಂತಕ್ಕಂಥವನು. ಕದಂಬರ ಮನೆತನದಲ್ಲಿ ಇದೂ ಕೂಡ KSC ಕ್ವಶನ್ ಆಗಿದೆ ನೋಡಿ. ಇದು ಏನಾಗಿದೆಪ್ಪ ಅಂತಂದರೆ KSC ಕ್ವಶನ್ ಆಗಿದೆ. ಕದಂಬರ ಮನೆತನದಲ್ಲಿ ಅಲೆಮಾರಿ ಜೀವನ ನಡೆಸಿದ ಅರಸನ ಯಾರಪ್ಪ ಅಂತಂದ್ರೆ ಕಂಗವರ್ಮ. ಅಂದರೆ ಇವನು ಏನು ಮಾಡ್ತಿರ್ತಾನಪ್ಪ ಅಂದರೆ ಒಂದೇ ಕಡೆ ನೆಲೆ ನಿಲ್ಲದೆ ಆ ಕದಂಬ ಮನೆತನವನ್ನು ರಕ್ಷಿಸುವುದಕ್ಕೋಸ್ಕರ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಕದಂಬ ಮನೆತನದಲ್ಲಿ ಅಲೆಮಾರಿ ಜೀವನ ನಡೆಸಿದ ಅರಸ ಯಾರಪ್ಪ ಅಂತಂದ್ರೆ ಅವ ಒಂದೇ ಕಂಗವರ್ಮ ಅಂತಕ್ಕಂಥವನು. ಇನ್ನು ನೆಕ್ಸ್ಟು ಈ ಕದಂಬ ಕುಟುಂಬದ ಕುಲ ಪ್ರಚನ್ನ ಜನ್ಮ ಎಂಬ ಬಿರುದು ಯಾರಿಗಿತ್ತಪ್ಪ ಅಂತ ಪ್ರಶ್ನೆ ಬಂದಿತ್ತಪ್ಪ ಅಂತಂದ್ರೆ ಅದು ಭಗೀರಥ ವರ್ಮನಿಗಿತ್ತು. ಯಾಕೆ ಭಗೀರಥನಿಗಿತ್ತಪ್ಪ ಅಂತಕ್ಕಂಥ ಈ ಬಿರುದು ಎಂದರೆ ರಹಸ್ಯವಾಗಿ ಜನ್ಮ ಪಡೆದವನು ಎಂದರ್ಥ. ಈ ಬಿರುದಿನ ಅರ್ಥ ಏನಂದ್ರೆ ಕದಂಬ ಕುಟುಂಬದ ಕುಲ ಪ್ರಚನ್ನ ಜನ್ಮ ಅಂತಕ್ಕಂಥ ಬಿರುದನ್ನು ಪಡೆದವನು ಯಾರಪ್ಪ ಅಂದ್ರೆ ಈ ಭಗೀರಥ ವರ್ಮ. ಈ ಭಗೀರಥ ವರ್ಮನಿಗಿರ್ತಕ್ಕಂಥ ಇನ್ನೊಂದು ಬಿರುದು ಯಾವುದಪ್ಪ ಅಂದ್ರೆ ಕುಂತಳ ಭವ ವಲ್ಲಭ ಅಂತಕ್ಕಂಥದ್ದು ಇನ್ನೊಂದು ಪ್ರಮುಖ ಬಿರುದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಇಲ್ಲಿ ಕಾಕುಸ್ಥ ವರ್ಮನ ಬಗ್ಗೆ ಮಾಹಿತಿಯನ್ನು ನಾವು ನೋಡೋದಾದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿರ್ತಕ್ಕಂತಹ ಹಲ್ಮಿಡಿ ಶಾಸನವನ್ನು ಹೊರಡಿಸಿದವನೇ ಯಾರಪ್ಪ ಅಂತಂದ್ರೆ ಈ ಕಾಕುಸ್ಥ ವರ್ಮ. ಹೊರಡಿಸಿದಂಥ ರಾಜ ಅಂತ ಬಂದಾಗ ಕಾಕುಸ್ಥ ವರ್ಮ ಅಂತಕ್ಕಂಥದ್ದು ನಮಗೆ ನೆರಬೇಕು. ಇಲ್ಲಿ ಹಲ್ಮಿಡಿ ಶಾಸನ ಏನಾಗುತ್ತಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಹಾಸನ ಜಿಲ್ಲೆ ಎಲ್ಲೈತಿ ಈ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದೊಳಗಡೆ ಇದೆ. ಹಾಗಾದ್ರೆ ಈ ಹಲ್ಮಿಡಿ ಶಾಸನ ಪ್ರಸ್ತುತ ಎಲ್ಲಿ ಕಂಡು ಬರ್ತೈತಿ, ಅದನ್ನು ಎಲ್ಲಿಟ್ಟಿದ್ದಾರಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನವನ್ನು ಪ್ರಸ್ತುತ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಈ ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂತಂದ್ರೆ MH ಕೃಷ್ಣ ಅಂತಕ್ಕಂಥವರು
ಈ ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದರು. ಈ ಹಲ್ಮಿಡಿ ಶಾಸನದೊಳಗೆ ಎಷ್ಟು ಸಾಲುಗಳಿದಾವಪ್ಪ ಅಂತಂದ್ರೆ 16 ಸಾಲುಗಳಿದ್ದಾವೆ. ಅದೇ ಹಲ್ಮಿಡಿ ಶಾಸನದೊಳಗೆ ಎಷ್ಟು ಪದಗಳಿದಾವಪ್ಪ ಅಂತಂದ್ರೆ 23 ಕನ್ನಡದ ಪದಗಳಿದ್ದಾವೆ ಅಂತಕ್ಕಂಥದ್ದು. ಇದು ಎಷ್ಟು ಏನಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಇನ್ನು ನೆಕ್ಸ್ಟು ಇಲ್ಲಿ ಕದಂಬರ ಒಳಗಡೆ ಬರ್ತಕ್ಕಂಥ ಇನ್ನೋರ್ವ ಪ್ರಮುಖ ಅರಸ ಅಂತ ಬಂದಾಗ ಶಾಂತಿವರ್ಮನ ಸಾಧನೆ ಅಂತ ಬಂದಾಗ ತಾಳಗುಂದ ಶಾಸನವನ್ನು ಯಾರು ಹೊರಡಿಸ್ತಾರಪ್ಪ ಅಂದ್ರೆ ಶಾಂತಿವರ್ಮ ಹೊರಡಿಸ್ತಾನೆ. ಈ ತಾಳಗುಂದ ಶಾಸನದ ಭಾಷೆ ಅಂತ ಬಂದಾಗ ಸಂಸ್ಕೃತ ಭಾಷೆ. ಈ ತಾಳಗುಂದ ಶಾಸನವನ್ನು ಹೊರಡಿಸಿದವನು ನಾವು ಮೇಲ್ಗಡೆನೆ ನೋಡಿದ ಹಾಗೆ ಶಾಂತಿವರ್ಮ ಅಂತಕ್ಕಂಥದ್ದು. ಈ ಶಾಂತಿವರ್ಮ ಹೊರಡಿಸಿದಂತಹ ತಾಳಗುಂದ ಶಾಸನ ಇದು ಒಂದು ಎಂತಹ ಶಾಸನ ಅಂತ ಕೇಳಿದ್ರಪ್ಪ ಅಂತಂದ್ರೆ ಇದೊಂದು ಪ್ರಶಸ್ತಿ ಶಾಸನ ಆಗಿರ್ತೈತಿ. ಇದನ್ನು ಹೊರಡಿಸಿದಂಥ ಕವಿ ಯಾರಪ್ಪ ಅಂತಂದ್ರೆ ಕವಿ ಕುಬ್ಜ ಅಂತಕ್ಕಂಥವನು. ಈ ತಾಳಗುಂದ ಶಾಸನ ಕಂಡು ಬರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಅಂತಕ್ಕಂಥ ಪ್ರದೇಶದೊಳಗೆ ಈ ಶಾಸನ ಕಂಡುಬರುತ್ತದೆ. ಇನ್ನು ಪತ್ತೆ ಹಚ್ಚಿದ ವರ್ಷ ಅಂತ ಬಂದಾಗ 1894 ಈ ತಾಳಗುಂದ ಶಾಸನವನ್ನು ಪತ್ತೆ ಹಚ್ಚಿದವ್ರು ಯಾರಪ್ಪ ಅಂತಂದ್ರೆ BL ರೈಸ್ ಅಂತಕ್ಕಂಥ ವ್ಯಕ್ತಿ. ಈ ತಾಳಗುಂದ ಶಾಸನವನ್ನು ಪತ್ತೆ ಹಚ್ಚಿದವ್ರು ಯಾರಪ್ಪ ಅಂದ್ರೆ BL ರೈಸ್. ಈ BL ರೈಸ್ ವ್ಯಕ್ತಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಯಾರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ? BL ರೈಸ್ ಎಂಬ ವ್ಯಕ್ತಿಯನ್ನು ನಾವು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಇನ್ನು ಇವರು ಬರೆದಿರ್ತಕ್ಕಂಥ ಒಂದು ಪ್ರಮುಖ ಕೃತಿ ಯಾವುದಪ್ಪ ಅಂತಂದ್ರೆ ಎಪಿಗ್ರಫಿ ಆಫ್ ಕರ್ನಾಟಕ ಅಂತಕ್ಕಂಥ ಕೃತಿಯನ್ನು ಯಾರು ಬರ್ದಾರ ಅಂತಂದ್ರೆ ಎಪಿಗ್ರಫಿ ಆಫ್ ಕರ್ನಾಟಕ ಅಂತಕ್ಕಂಥ ಕೃತಿಯನ್ನು ಬರೆದವನೇ ಯಾರಪ್ಪ ಅಂತಂದ್ರೆ BL ರೈಸ್ ಅಂತಕ್ಕಂಥವನು. ಇನ್ನು ನಂತರ ಈ ಮನೆತನದ ಪ್ರಸಿದ್ಧ ಅರಸ ಅಂತ ಬಂದಾಗ ಕಾಕುಸ್ಥವರ್ಮನನ್ನು ಈ ಶಾಸನ ಏನು ಹೇಳ್ತಪ್ಪ ಅಂತಂದ್ರೆ ಕದಂಬ ಕುಟುಂಬದ ಕುಲಭೂಷಣ, ಕದಂಬ ಕುಟುಂಬದ ಕುಲಸೂರ್ಯ, ಕದಂಬ ಕುಟುಂಬದ ಕೀರ್ತಿನಾರಾಯಣ ಅಂತಕ್ಕಂಥದ್ದು ಹೇಳುತ್ತೆ. ನೋಡ್ರಿ ಇಲ್ಲಿ ಈ ತಾಳಗುಂದ ಶಾಸನವನ್ನು ಹೊರಡಿಸಿದಂಥವನು ಶಾಂತಿವರ್ಮ. ಆದರೆ ಈ ತಾಳಗುಂದ ಶಾಸನ ಯಾರ ಬಗ್ಗೆ ಮಾಹಿತಿಯನ್ನು ಹೇಳುತ್ತಾ, ಯಾರ ಬಗ್ಗೆ ಹೇಳುತ್ತಪ್ಪ ಅಂತಂದ್ರೆ ಅದು ಯಾರನ್ನು ಹೊಗಳುತ್ತಪ್ಪ ಅಂತಂದ್ರೆ ಕಾಕುಸ್ಥ, ಈ ಕದಂಬರ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಕಾಕುಸ್ಥವರ್ಮನನ್ನು ಹೊಗಳುತ್ತೆ. ಏನಂತ ಹೊಗಳುತ್ತಪ್ಪ ಅಂದ್ರೆ ಕದಂಬ ಕುಟುಂಬದ ಕುಲಭೂಷಣ, ಕದಂಬ ಕುಟುಂಬದ ಕುಲಸೂರ್ಯ, ಕದಂಬ ಕುಟುಂಬದ ಕೀರ್ತಿನಾರಾಯಣ ಅಂತಕ್ಕಂಥ ಬಿರುದುಗಳನ್ನು ಯಾವುದ್ರೊಳಗೆ ಕಾಣ್ತೀವಪ್ಪ ಅಂದ್ರೆ ನಾವು ತಾಳಗುಂದ ಶಾಸನದಲ್ಲಿ ಕಾಣ್ತೀವಿ. ಆ ತಾಳಗುಂದ ಶಾಸನವನ್ನು ಹೊರಡಿಸಿದವನು ಯಾರು? ಶಾಂತಿವರ್ಮ ಅಂತಕ್ಕಂಥನು. ಇನ್ನು ಕದಂಬರ ಮನೆತನದೊಳಗೆ ಏಕಬ್ರಾಹ್ಮಣ ಅಂತಕ್ಕಂಥ ಬಿರುದು ಯಾರಿಗೈತಪ್ಪ ಅಂತ ಬಂದಾಗ ಮೃಗೇಶವರ್ಮನಿಗಿದೆ. ಇನ್ನು ನೆಕ್ಸ್ಟ್ ಪರಬ್ರಾಹ್ಮಣ ಅಂತಕ್ಕಂಥ ಬಿರುದು ಯಾರಿಗೈತೆ ಅಂತಂದ್ರೆ ಮೃಗೇಶವರ್ಮನಿಗಿದೆ. ಇನ್ನು ತಾತ್ಕಾಲಿಕ ರಾಜಧಾನಿ ಹಲಸಿ ಅಂತಕ್ಕಂಥ ಗ್ರಾಮವನ್ನು ತಾತ್ಕಾಲಿಕವಾಗಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂಥ ಅರಸ ಯಾರಪ್ಪ ಅಂದ್ರೆ ಈ ಮೃಗೇಶವರ್ಮ. ಇನ್ನು ನೆಕ್ಸ್ಟ್ ಪಲ್ಲವರ ಪಾಲಿನ ವಿನಾಶಕ ಅಗ್ನಿ ಅಂತ ಯಾರನ್ನು ಕರಿತೀವಪ್ಪ ಅಂತಂದ್ರೆ ನಾವು ಮೃಗೇಶವರ್ಮನನ್ನು ಕರಿತೀವಿ. ಪಲ್ಲವರ ಪಾಲಿನ ವಿನಾಶಕ ಅಗ್ನಿ ಅಂತಕ್ಕಂಥ ಹೆಸರು ಅಥವಾ ಬಿರುದು ಯಾರಿಗೈತಪ್ಪ ಅಂತಂದ್ರೆ ಅದು ಮೃಗೇಶವರ್ಮನಿಗಿದೆ. ಹಾಗಾದರೆ ಇನ್ನು ಪಲ್ಲವರ ಕುಲದೇವರು ಅಂತ ಬಂದಾಗ ಕದಂಬರ ಕುಲದೇವರು ಅಂತ ಬಂದಾಗ ಮಧುಕೇಶ್ವರ. ಕದಂಬರ ಕಾಲದೊಳಗಿರ್ತಕ್ಕಂತಹ ಮಂತ್ರಿಗೆ ಏನಂತ ಕರಿತಿದ್ರು ಅಂದರೆ ಇದು ಕೂಡ ಕ್ವಶನ್ ಆಗಿದೆ. ಮಂತ್ರಿಗೆ ತಂತ್ರಪಾಲ ಅಂತಕ್ಕಂಥ ಕರಿತಾಯಿದ್ರು. ತಂತ್ರಪಾಲ ಅಂತಕ್ಕಂಥ ಹೆಸರಿನಿಂದ ಕರಿತಾಯಿದ್ರು. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಪ್ರಮುಖ ದೇವಾಲಯಗಳನ್ನು ನೋಡೋದಾದರೆ, ಕದಂಬರ ಕಾಲದ ಪ್ರಮುಖ ದೇವಾಲಯಗಳನ್ನು ನೋಡೋದಾದರೆ ನಮಗೆ ಈ ಕ್ವಶನ್ಗಳನ್ನು ಎಲ್ಲಿ ಕೇಳ್ತಾರಪ್ಪ ಅಂತಂದ್ರೆ ವಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಯೊಳಗೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾರೆ. ಹಲಸಿ ಅಂತಕ್ಕಂಥ ಗ್ರಾಮದೊಳಗೆ ಯಾವ ದೇವಾಲಯ ಇದೆಯಪ್ಪ ಅಂದ್ರೆ ಕಲ್ಮೇಶ್ವರ ಅಂತಕ್ಕಂಥ ದೇವಾಲಯ ಇದೆ. ಇನ್ನು ನೆಕ್ಸ್ಟು ತಾಳಗುಂದ ಅಂತಕ್ಕಂಥದ್ರೊಳಗೆ ಪ್ರಣವೇಶ್ವರ ಅಂತಕ್ಕಂಥ ದೇವಾಲಯ ಇದೆ. ಗುಡ್ನಾಪುರ ಅಂತಕ್ಕಂಥದ್ರೊಳಗೆ ಮನ್ಮಥ ದೇವಾಲಯ ಇದೆ. ಹಾನಗಲ್ಲನಲ್ಲಿ ಏನಿದೆ ತಾರಕೇಶ್ವರ ಅಂತಕ್ಕಂಥ ದೇವಾಲಯ ಇದೆ. ಈಗಾಗಲೇ ಇದು ನಮ್ಮ TET ಒಳಗಡೆ ತಾಳಗುಂದದ ಪ್ರಣವೇಶ್ವರ ಅಂತಕ್ಕಂಥ ಹೊಂದಿಸಿ ಬರೆಯೋದ್ರೊಳಗಡೆ ದೇವಾಲಯ ಕೊಟ್ಟು ಒಂದು ಕಡೆ ದೇವಾಲಯ ಇನ್ನೊಂದು ಕಡೆ ಪ್ಲೇಸನ್ನು ಕೊಟ್ಟು ಕೇಳಿದ್ದಾರೆ. ಹಾಗಾಗಿ ಅದರಲ್ಲಿ ಯಾವ್ದು ಕೇಳಿದಾರಪ್ಪ ಅಂದ್ರೆ ತಾಳಗುಂದ ಪ್ರಣವೇಶ್ವರ ಅಂತಕ್ಕಂಥ ಕ್ವಶನನ್ನು ಕೇಳಿದ್ದಾರೆ. ಇವು ಇಷ್ಟು ಏನಪ್ಪ ಅಂದ್ರೆ ಕದಂಬರಿಗೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿ ಅಂತಕ್ಕಂಥದ್ದು. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ @ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ತರಗತಿಗಳು ಇನ್ನು ಮುಂದೆನೂ ಕೂಡ ಬರ್ತಾ ಇರ್ತವೆ.
ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ ಲಿಂಕನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.